ಕಾಂಗ್ರೆಸ್ ಪಕ್ಷದ ಅಂಗರಂಗವಾದಂತಹ ಯೂತ್ ಕಾಂಗ್ರೆಸ್ ಮೈಸೂರು ನಗರ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಎಜುಕೇಷನ್ ಎಕ್ಸ್ಪೋ ಇದನ್ನು ನಗರ ಸಮಿತಿಯ ಉಪಾಧ್ಯಕ್ಷರಾದಂಥ ನೌಫೀಲ್ ಅಹಮದ್ ರವರು ಮತ್ತು ಎಲ್ಲರೂ ಸೇರಿ ಇದನ್ನು ಆಯೋಜನೆ ಮಾಡಿದ್ದಾರೆ. ನಾನು ರಾಜಕೀಯವಾಗಿ ಮಾತಾಡುವಂಥದ್ದಲ್ಲ, ಅದರ ಪ್ರಯತ್ನ ಈ ಯುವಕರು ಮಾಡಿರುವಂತಹ ಉದ್ದೇಶ ವಿದ್ಯಾರ್ಥಿ ವಲಯದಲ್ಲಿ ಇವತ್ತು SLCಯ ನಂತರ PUCಯ ನಂತರ ತಮ್ಮ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೋಬೇಕು, ಅನೇಕ ಶಿಕ್ಷಣ ತಜ್ಞರನ್ನು, ಶಾಲಾ ಕಾಲೇಜಿನ ಮುಖ್ಯಸ್ಥರನ್ನು ಒಂದೇ ಸೂರಿನ ಅಡಿಯಲ್ಲಿ ತಂದು ಅನೇಕರ ಆಸೆ ಆಕಾಂಕ್ಷೆಗಳಿಗೆ ಅವ್ರಿಗೆ ಯಾವ ರೀತಿಯ ಭವಿಷ್ಯವನ್ನು ರೂಪಿಸ್ಕೋಬೇಕು, ಯಾವ ವೃತ್ತಿನ ಅಳವಡಿಸ್ಕೋಬೇಕು, ಅವರ ಕೌಟುಂಬಿಕ ಹಿನ್ನೆಲೆ ಏನಿದೆ, ಇದರ ಜೊತೆಗೆ ಸಂಪನ್ಮೂಲಗಳು ಯಾವ ರೀತಿ ಕೂಡಿಕಡಿಸ್ಕೋಬೋದು, ವಿದ್ಯಾರ್ಥಿಗಳಿಗೆ ಸ್ಥೈರ್ಯ ಮತ್ತು ಧೈರ್ಯ ತುಂಬುವಂಥದ್ದಕ್ಕೆ ಜೊತೆಗೆ ಭಾಳ ಸ್ಪಷ್ಟವಾಗಿ ಶಿಕ್ಷಣದ ಮೌಲ್ಯಗಳು ಇವತ್ತು ನಮ್ಮಲ್ಲಿ ಕೇವಲ ಅಂಕ ಪಡೆಯುವಂತಹ ಒಂದು ಪದ್ಧತಿಗೆ ನಾವು ಮುಂದಾಗ್ತಾ ಇದ್ದೇವೆ, ಅಥವಾ ಕುಟುಂಬದ ಪೋಷಕರ ಆಸೆ ಆಕಾಂಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್, ಮೆಡಿಕಲ್ ಮುಂತಾದಂತಹ ವೃತ್ತಿಪರ ಶೈಕ್ಷಣಿಕ ಭವಿಷ್ಯಕ್ಕೆ ನಾವು ತಳ್ಳಿ ಹಾಕೋದ್ರಿಂದ ಮಕ್ಕಳ ಮನಸ್ಸಲ್ಲಿ ಏನಿದೆ, ಮಕ್ಕಳು ನಾಳೆ ಏನು ಮಾಡಬೇಕಂತ ಇದ್ದಾರೆ, ಅವರ ಆಸೆಗಳಿಗೆ ಸ್ಪಂದಿಸುವಂಥದ್ದಕ್ಕೆ ಪೋಷಕರಿಗೆ ಶಕ್ತಿ ಇದೆಯೋ ಇಲ್ವೋ, ಅಥವಾ ಆ ವೃತ್ತಿಯಿಂದ ಅವರ ಭವಿಷ್ಯ ರೂಪಿಸ್ಕೊಳ್ಳೋಕೆ ಸಾಧ್ಯನೋ ಇಲ್ವೋ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕು. ಒಂದು ಕಾಲ ಇತ್ತು, ಶಿಕ್ಷಣ ಪಡೆದಂಥವರು ನೀವು ವೃತ್ತಿಪರ ಕೋರ್ಸ್ಗಳನ್ನ ಮಾಡಿದ ಮೇಲೆ ವಿದೇಶದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಿದೆ ಅನ್ನೋ ಹೇಳುವಂಥ ಕಾಲ ಇತ್ತು. ಇವತ್ತು ನಮ್ಮ ರಾಷ್ಟ್ರದಲ್ಲೇ ವಿದ್ಯೆ ಪಡೆದಂಥವ್ರಿಗೆ ಜೊತೆಗೆ ವಿದ್ಯೆಯ ಜೊತೆಗೆ ತರಬೇತಿ ಹೊಂದಿರೋರಿಗೆ ತಕ್ಷಣ ಕೆಲಸ ಸಿಕ್ಕುವಂಥ ಅವಕಾಶಗಳು ನಮ್ಮಲ್ಲೇ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಇವತ್ತು ಅದರ ಬಳಕೆ ಎಲ್ಲ ಕ್ಷೇತ್ರದಲ್ಲೂ ಈಗ ಭಾಳ ಗಟ್ಟಿಯಾಗಿ ಬಳಕೆ ಆಗ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಇದರ ಪರಿಚಯ ಮಾಡಿಕೊಡುವಂಥದ್ದು, ಜೊತೆಗೆ ಇದರಿಂದ ಆಗುವಂತಹ ಸಾಧಕ ಬಾಧಕಗಳು ನಮ್ಮ ಮಕ್ಕಳ ಭವಿಷ್ಯ ರೂಪಿಸೋ ಜೊತೆಗೆ ಮಾನವೀಯತೆಯನ್ನು ಮೆರೆಯುವಂಥದ್ದು, ಶಿಕ್ಷಣವನ್ನು ಪಡೆದುವಂಥದ್ದು ಕೇವಲ ನಾನು ನನ್ನ ಕುಟುಂಬ ಖುಷಿಯಾಗಿರಬೇಕು ಅನ್ನೋದಲ್ಲ, ಪರಿಸರ ಖುಷಿಯಾಗಿರಬೇಕು, ನನ್ನ ಬದುಕು ಮತ್ತೊಬ್ಬರಿಗೋಸ್ಕರ ನಾನು ಮುಡುಪಾಗಿರಬೇಕು ಅನ್ನೋದನ್ನು, ಆ ಮೌಲ್ಯಗಳನ್ನ ತುಂಬುವಂಥದ್ದಕ್ಕೆ ಇದೊಂದು ವೇದಿಕೆ ಆಗಿದೆ. ಬಹುಶಃ ಭಾಳ ಸಂತೋಷದಿಂದ ನಾನು ಇದನ್ನು ಉದ್ಘಾಟಿಸಿ ಇದರಲ್ಲಿ ಪಾಲ್ಗೊಂಡಿದ್ದೇನೆ. ಇನ್ನೂ ಹೆಚ್ಚೆಚ್ಚಾಗಿ ಇಂಥದ್ದನ್ನು ಆಗಬೇಕು. ಇದಕ್ಕೆ ಕಾರಣ ಏನು ಅಂತ ಹೇಳಿದಾಗ, ಸಾಂಸ್ಕೃತಿಕ ನೆಲೆ ಇರುವಂತಹ ಮೈಸೂರು ಶೈಕ್ಷಣಿಕ ಒಂದು ಕೇಂದ್ರವಾಗಿ ಪರಿವರ್ತನೆ ಆಗ್ತಾಯಿದೆ, ಒಂದು ಆರೋಗ್ಯದ ಕೇಂದ್ರವಾಗಿ ಪರಿವರ್ತನೆ ಆಗ್ತಾಯಿದೆ. ಎಲ್ಲ ರೀತಿಯ ಸೌಕರ್ಯಗಳು ನಮ್ಮಲ್ಲಿ ಮೈಸೂರಲ್ಲಿ ಈಗ ನಾವು ಒದಗಿಸ್ಕೊಡುವಂಥದ್ದಕ್ಕೆ ಸಿದ್ಧತೆ ಮಾಡಿಕೊಂಡಿರೋದ್ರಿಂದ ನಮ್ಮ ಈ ನಗರದ ಒಂದು ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಸದ್ಬಳಕೆ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸುವಂಥದ್ದಕ್ಕೆ ಒಂದು ಅವಕಾಶ ಆಗಲಿ ಅಂತ ಹೇಳಿ ಇವತ್ತು ಏನು ಎಜುಕೇಷನ್ ಎಕ್ಸ್ಪೋನ ಆಯೋಜಿಸಿದ್ದಾರೆ, ಉದ್ಘಾಟನಾ ವೇದಿಕೆಯ ಕಾರ್ಯಕ್ರಮ ಈಗ ಮುಗಿದಿದೆ. ವಿದ್ಯಾರ್ಥಿಗಳು, ಪೋಷಕರು, ಬಂದಿರುವಂತಹ ಶಿಕ್ಷಣ ತಜ್ಞರು ಮತ್ತು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರ ಜೊತೆಗೆ ಪ್ರತ್ಯೇಕವಾಗಿ ಮಾತಾಡೋ ಮೂಲಕ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳುವಂಥದ್ದಕ್ಕೆ ಒಂದು ಅವಕಾಶ, ಇದರ ಸದುಪಯೋಗ ಮಾಡ್ಕೋತಾರೆ ಅನ್ನೋ ನಂಬಿಕೆಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನಮಸ್ಕಾರ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ, ಇವತ್ತು ಸಂಡೇ ಮೇ 18 ಚಾಮುಂಡಿ ವಿಹಾರ್ ಇಂಡೋರ್ ಸ್ಟೇಡಿಯಮಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ತನ್ವೀರ್ ಸೇಠ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಹೆಸರು ಎಜುಕೇಷನ್ ಎಕ್ಸ್ಪೋ ಹಾಗೂ ಕ್ಯಾರಿಯರ್ ಗೈಡೆನ್ಸ್ ಪ್ರೋಗ್ರಾಮ್. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ನಮ್ಮ ಕ್ಷೇತ್ರ, ನಮ್ಮ ಮೈಸೂರಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ. ಆ ಕ್ರೈಮ್ ರೇಟ್ ಜಾಸ್ತಿ ಆಗೋಕ್ಕೆ ಕಾರಣ ಲ್ಯಾಕ್ ಆಫ್ ಎಜುಕೇಷನ್.
ಎಜುಕೇಷನ್ ಇದ್ದರೆ ಕ್ರೈಮ್ ಆಗಲ್ಲ, ಎಜುಕೇಷನ್ ಇಲ್ಲ ಅಂದರೆ ಕ್ರೈಮ್ ಆಗೇ ಆಗುತ್ತೆ. ಅದಕ್ಕೆ ನಾವು ಎಜುಕೇಷನ್ ಪ್ರಮೋಟ್ ಮಾಡೋಕ್ಕೆ ಇದು ಒಂದು ನಮ್ಮ ಫಸ್ಟ್ ಸ್ಟೆಪ್. ಇನ್ನು ಮುಂದ್ಗಡೆ ಇನ್ನೂ ಜಾಸ್ತಿ ಅವೇರ್ನೆಸ್ ಪ್ರೋಗ್ರಾಮು ಮನೆ ಮನೆ ತಲುಪಿ ನಾವು ಮಾಡ್ತೀವಿ ಸರ್. ನಮ್ಮ ಕಡೆಯಿಂದ ಒಂದು 500ರಿಂದ 1000 ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಸಿಕ್ಕಿದ್ರೆ ಅದ್ರದ್ದು ಪುಣ್ಯ ನಮಗೆ ಸಿಗುತ್ತೆ ಸರ್, ಇವತ್ತು ಅಥವಾ ನಾಳೆದು. ಅದಕ್ಕೆ ನಾವು ಮೇನ್ಲಿ ಫೋಕಸ್ ಯೂತ್ ಕಾಂಗ್ರೆಸ್ ವತಿಯಿಂದ ಎಜುಕೇಷನ್ ಮೇಲೆ ಮಾಡ್ತಾ ಇದ್ದೀವಿ ಸರ್. ಎಜುಕೇಷನ್ ಪ್ಲಸ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಎಷ್ಟು ಟೋಟಲ್ 153 ಕಾಲೇಜಸ್ ಪಾರ್ಟಿಸಿಪೇಟ್ ಮಾಡೋರ ಸರ್. ಸೆಂಟ್ ಫ್ಲೋಮಿನಾಸ್, ಆಮೇಲೆ ಸಮ್ ಕೋರ್ಸಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ, ಆಮೇಲೆ ಇನ್ನೊಂದು ಹೊಸದು ಒಂದು ಡಿಪ್ಲೊಮಾ ಕೋರ್ಸ್ ಲಾಂಚ್ ಆಗಿದೆ ಅಂತ ವಿಟಿಯೋದಲ್ಲಿ, ಅದು ಲಿಫ್ಟ್ ಆ್ಯಂಡ್ ಎಸ್ಕಿಲೇಷನ್ ಇದ್ರ ಬಗ್ಗೆ. ಅದರಲ್ಲಿ 100% ಪ್ಲೇಸ್ಮೆಂಟ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್, NI ಈ ಥರ ಕಾಲೇಜೆಲ್ಲ ಪಾರ್ಟಿಸಿಪೇಟ್ ಮಾಡೋರು ಸರ್. ಆಮೇಲೆ ಫಾರಿನಲ್ಲಿ ಯಾರು MBBS ಮಾಡೋ ಇಷ್ಟಪಡ್ಕೊಂಡಿದ್ದಾರೆ ಅಂಥದ್ದು ಕನ್ಸಲ್ಟೆನ್ಸಿ, IAS KS ಅಕಾಡೆಮಿ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡೋರು ಸರ್. ಎಷ್ಟು ಜನ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಸರ್? ಟಿಲ್ ನಾವು ಒಂದು 300+ ಆಗಿದೆ ಸರ್. ಇನ್ನೂ ಒಂದು 6 ಗಂಟೆ ತನಕ ಇರುತ್ತೆ. ನಮ್ಮ ಪ್ರಕಾರ ಒಂದು 1,500 ಕ್ರಾಸ್ ಮಾಡ್ಬೋದು ಸರ್. ಯಾಕಂದರೆ ನಮ್ಮ ಗೂಗಲ್ ಫಾರ್ಮಲ್ಲಿ 2,500 ರಿಜಿಸ್ಟ್ರೇಷನ್ ಆಗಿದೆ ಸರ್. ಅದಕ್ಕೆ ಒಂದು 1,500 ಪಕ್ಕಾ ಕ್ರಾಸ್ ಆಗುತ್ತೆ ಸರ್. ಎಷ್ಟು ಗಂಟೆವರೆಗೆ ನಡೆಯುತ್ತೆ? 6 ಗಂಟೆ ತನಕ ನಡೆಯುತ್ತೆ ಸರ್. ಈಗ ಈ ದಿವಸ ನಾವು ಎಜುಕೇಷನ್ ಎಕ್ಸ್ಪೋ ಮಾಡ್ತಾ ಇದ್ದೀವಿ. ನನ್ನ ಅಪೀಲ್ ಏನಂದರೆ ವಿದ್ಯಾರ್ಥಿ ಮತ್ತು ಅವ್ರ ಪೇರೆಂಟ್ಸ್ಗಳಿಗೆ, ಇವತ್ತು ಬರೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ನೀವು ಏನಾದರೂ ಬೇಕಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನೀವು ಉದಯಗಿರಿ ವಿಚಾರ ಮಾತಾಡಿದ್ರಿ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಇದೆ ಅಂತ. ಈಗ ಇಂಥದ್ದೊಂದು ಎಜುಕೇಷನ್ ಮಾಹಿತಿ ಕೊಡೋ ಕೇಂದ್ರ ಶಾಶ್ವತವಾಗಿ ಒಂದು ಮಾಡೋವಂಥ ಏನೋ ಪ್ಲಾನ್ ಇದೆಯಾ? ಇದೆ ಸರ್. ಇನ್ ಫ್ಯೂಚರ್ ನಾವು 100% ಮಾಡ್ತೀವಿ ಸರ್. ಯಾಕಂದರೆ ವಿತೌಟ್ ಎಜುಕೇಷನ್ ಯು ಕಾಂಟ್ ಗೋ ಎನಿವೇರ್. ಎಜುಕೇಷನ್ ಇಲ್ಲ ಅಂದರೆ ಕ್ರೈಮ್ 100% ಆಗುತ್ತೆ. ಕ್ರೈಮನ್ನು ಒಂದು ತಡೆಯೋಕ್ಕೆ ಎಜುಕೇಷನ್ ಒಂದು ವೆಪನ್. ಅದಕ್ಕೆ ಎಜುಕೇಟೆಡ್ ಮಾಡಿದ್ರೆ ಒಳ್ಳೆ ಕೆರಿಯರ್ ಆಗುತ್ತೆ ಸರ್. ವರ್ಲ್ಡ್ ವೈಸ್ ಏನಾದ್ರು ಕೌನ್ಸಿಲಿಂಗ್ ಮಾಡೋಂಥದ್ದು? ಅದು ನಮ್ಮ ಶಾಸಕರು ಹಿರಿಯರು ಇದ್ದಾರೆ, ಶಾಸಕರು ತನ್ವೀರ್ ಸೇಠ್ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ ಸರ್. ಚರ್ಚೆ ಮಾಡಿ ಯಾವ ಥರ ಮಾಡಬೇಕು ಅಂತ ಯೂತ್ಸ್ಗಳಿಗೆ ನಾವು ಯೂತ್ಸ್ ಮಧ್ಯರಾತ್ರಿನೂ ಈ ಕಾರ್ಯಕ್ರಮಕ್ಕೆ ಸಿದ್ಧ ಸರ್. ನಮಗೆ ಇನ್ಸ್ಟ್ರಕ್ಷನ್ ಬಂದರೆ ನಾವು ವಾರ್ಡ್ ಗಲ್ಲಿ ಹೋಯ್ತು ಎಜುಕೇಷನ್ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತೀವಿ ಸರ್. ಯಾವ ಥರ ಫೀಡ್ಬ್ಯಾಕ್ ಇದೆ ಸರ್? ಈಗ ಫೀಡ್ಬ್ಯಾಕ್ 4 ಗಂಟೆ ಮೇಲೆ ತೊಗೊಳ್ತೀವಿ ಸರ್. ವಿದ್ಯಾರ್ಥಿಗಳದು ಮತ್ತು ಕಾಲೇಜಸ್ದು ಫೀಡ್ಬ್ಯಾಕ್ ತೊಗೊಳ್ತೀವಿ. ಆಮೇಲೆ ನಾವು ಏನು ಮಾಡಿದ್ವಿ ಅಂದರೆ ಎಷ್ಟೊಂದು ಕಾಲೇಜಸ್ ಇಲ್ಲಿ ಇನ್ವೈಟ್ ಮಾಡಿದ್ವಿ, ಅವರಿಗೆಲ್ಲ ನಾವು ಒಂದು ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ ಅದು. ಅದಕ್ಕೆ ನಾವು ಏನು ಅವರು ನಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ಯಾರ್ಯಾರು ಅಡ್ಮಿಷನ್ ತೊಗೊಳ್ತಾರೋ ಅವ್ರಿಗೆ 10% ಡಿಬೇಟ್ ಮಾಡಿಕೊಡಿ ಅಂತ ನಾನು ಹೇಳ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನೌಫಿಲ್ ಅಹಮದ್, ಮೈಸೂರು ಸಿಟಿ ಯೂತ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಸರ್. ಥ್ಯಾಂಕ್ ಯು.